ಮಾತಾಡ್ಸುವಂತ ಬಂದ್ರೆ ಬಟ್ ಬಾಯಿ ಬಡ್ಕಿ ಒಬ್ಳು ಜೊತೆಲೆ ಇದೀವಿ ಇದುವರೆಗೂ. ಏನ್ ನಾಚಿಕೆ ಬಿಡಿ ಅಣ್ಣ, ಇದ್ರಲ್ಲಿ ಏನು ಸಂಬಳ ಇಲ್ಲ, ಕೆಲ್ಸ ಕಲ್ತು. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ನಮ್ಮೂರಲ್ಲಿ ಮಿಡಿಲ್ ಕ್ಲಾಸ್ ಹುಡುಗರ ಜೀವನ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಅದ್ರಲ್ಲೂ ನನ್ನ ಕ್ಲಾಸ್ಮೇಟ್ ಆದ ನಮ್ಮ ಹುಡುಗ ಕ್ಲಾಸ್ಮೇಟ್, ಒಂದೇ ಕ್ಲಾಸ್ಮೇಟ್ ಇಬ್ರು. ಚಿಕ್ಕ ವಯಸ್ಸಿಂದ ಜೊತೆಲೆ ಓದಿ, ಜೊತೆಲೆ ಇದ್ ಮಾಡಿ, ಕಾಲೇಜ್ವರೆಗೂ ಜೊತೆಲೆ ಇದ್ದು, ಆಮೇಲೆ ಬೆಂಗಳೂರಿಗೂ ಜೊತೆಲೆ ಹೋದ ಆಲ್ಮೋಸ್ಟ್. ಆದ್ರೆ ಇವತ್ತು ಪಾಪ ಬೇಗ ಒಂದ್ 6 ತಿಂಗಳು 3 ತಿಂಗಳು ಬೇಗ ಹೋದೆ, 3 ತಿಂಗಳು ಲೇಟ್ ಆಗಿ ಬಂದ ಅಷ್ಟೇ. ಬಟ್ ಇವತ್ತು ಈ ಒಂದು ಜೀವನ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ಮಂದಿ. ಫಸ್ಟ್ ಇವ್ರದ್ದು ಒಂದ್ ಮನೆ ತೋರಿಸ್ತೀನಿ, ಹಳೆ ಮನೆ ಯಾವ ತರ ಐತೆ ಅಂತ. ಮಚ್ಚಾ, ನಿಮ್ ಮನೆ ತೋರ್ಸುವ ನಡಿ. ಇವಾಗ ನೋಡಿ ಅವ್ರ ಮನೆ ತೋರಿಸ್ತೀನಿ ಯಾವ ತರ ಐತೆ ಅಂತ. ನಡಿ ಒಳಗಡೆ. ಎಷ್ಟು ನೋಡಿ, ಇದು ಅವ್ರ ಮನೆ, ಹಳೆ ಮನೆ. ಫಸ್ಟ್ ಇದ್ವಲ್ಲ ಊರಲ್ಲಿ, ಅವನ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಹೋದಾಗಿಲ್ಲ ಎಲ್ಲ ಬರುವೆ. ಇದೆಲ್ಲ ಅವ್ರ ಮನೆ ಯಾವ ತರ ಐತೆ ನೋಡಿ ಮನೆ. ಮಚ್ಚ, ಇವಾಗ ಮನೆ ಇದು ಬಿಟ್ಬಿಡ್ತೀರಾ ಏನು? ಹಿಂಗೆ ಇರ್ತದೆ, ಬೇರೆ ನೋಡಿ ಗೈಸ್, ಅವಾಗ ಹಳೆ ಮನೆ. ಅವಾಗ ಇವರು, ಇವ್ರಪ್ಪ ಮತ್ತೆ ಇವ್ರಮ್ಮ, ಇವ್ರ ಅಕ್ಕ, ಇವ್ರಿಗೆ ಅಣ್ಣ ತಮ್ಮದಿರು ಇದಾರೆ. ನೀವು ಎಷ್ಟು ಜನ ಅಣ್ಣ ತಮ್ಮದಿರು ನಿಮ್ಮ ಅಪ್ಪಂಗೆ? ಅಪ್ಪನ ನಮ್ ಚಿಕ್ಕಪ್ಪ ಮೇನು, ಅದ್ ಬಿಟ್ಟು ಇನ್ ಬೇರೆಯವರೆಲ್ಲ ಅವ್ರೆ ಅಂತ ಇದ್ ನೋಡಿ. ನಮ್ ಚಿಕ್ಕಪ್ಪ ನಮ್ಮ ಅಪ್ಪನ ತಮ್ಮ. ನಿಮ್ಮ ಅಪ್ಪರ ತಮ್ಮನ? ಈಗ ಅವರು ಪಕ್ಕದ ಮನೆ ತಾನೆ? ಮನೆ ಅವ್ರದ್ದು. ಇದು ನಿಮ್ದು. ಈಗ ಮನೆ, ಈಗ ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯ್ತು? ನಾನು ಬೆಂಗಳೂರಿಗೆ ಹೋಗಿ ಹತ್ತತ್ರ 7 8 ವರ್ಷ ಆಗಿದೆ. ಬೆಂಗಳೂರು ಹೋಗಿ 8 ವರ್ಷ ಆಗಿದೆ. ವಯಸ್ಸು ನೋಡಿ, ಬೆಂಗಳೂರಿಗೆ ಹೋಗಿ 7 ರಿಂದ 8 ವರ್ಷ ಆಗೈತೆ. ಬಟ್ ಏನಂದ್ರೆ ಇವಾಗ ಈ ತರ ಇವ್ರದ್ದು ಹಳೆ ಮನೆ ಐತೆ. ಬಟ್ ಇದು ಇವರು ಸಪ್ರೇಟ್ ಕಟ್ಕೊಳಕ್ ಆಗಲ್ಲ, ಯಾಕಂದ್ರೆ ಹೊಡೆದಿ. ಯಾಕಂದ್ರೆ ಅಂತಂದಿರು ಇವ್ರ ಎಲ್ಲ ಮನೆಗಳು ಜಾಯಿಂಟ್ ಐತೆ ನೋಡಿ. ಇಲ್ಲಿ ಬಂದು ಈ ಕಡೆ ತೋರಿಸ್ತೀವಿ ನೋಡಿ, ಇದು ಬಂದು ಬ್ಯಾರೆ ಅವ್ರದ್ದು, ಅಂದ್ರೆ ರಿಲೇಟಿವ್ ಆಗ್ಬೇಕು. ಬಟ್ ಈ ತರ ಮನೆ ಎಲ್ಲ ಹೊಡೆದಿ ಕಟ್ಸಕ್ಕೆ ಇವರು ಜಾಗ ಕೊಡಲ್ಲ. ಅದ್ರಿಂದ ಬಂದು ಇವ್ರ ಜಮೀನ್ ಹತ್ರನೇ ಇವರು ಮನೆ ಕಟ್ತವ್ರೆ. ಬಟ್ ಯಾವ ತರ ಮನೆ ಕಟ್ತವ್ರೆ ಅಂತ ತೋರಿಸ್ತೀನಿ ಗೈಸ್. ನೋಡಿದ್ರಲ್ಲ ಇವಾಗ ಇವ್ರದ್ದು ಹಳೆ ಮನೆ. ಇವಾಗ ಇವರು ಬಾಡಿಗೆ ಹಳೆ ಮನೇಲಿ ಅಡ್ಗೆ ಮನೆ ಎಲ್ಲ ಆಯ್ತಾ ಗೈಸ್? ಹಳೆ ಮನೇಲಿ ಅಡ್ಗೆ ಮನೆ ಎಲ್ಲ ಆಯ್ತಾ ಅಂತ ತೋರಿಸ್ತೀನಿ ನೋಡಿ. ಇದು ರೂಮಾ ಗೈಸ್? ಅವಾಗ ನೋಡಿ ಎಷ್ಟು ಚಿಕ್ಕದಾಗಿತ್ತು ರೂಮು ಅಂದ್ರೆ, ಈ ತರ ಚಿಕ್ಕದಾಗಿತ್ತು ರೂಮು. ಈಗೆಲ್ಲ ಬಿಟ್ಬಿಟ್ರೆ. ಇದು ಅಟ್ಟ ತಾನೆ ನೋಡಿ, ಮೇಲ್ಗಡೆ ಅಟ್ಟ ಯಾವ ತರ ಐತೆ ಗೈಸ್. ಇದು ಅಡ್ಗೆ ಮನೆನಾ? ಎಲ್ಲ ದುಮ್ ಕಟ್ಕೊಬಿಟ್ಟದಲ್ಲ ನಾವು. ಎಲ್ಲ ದುಮ್ ಕಟ್ಕೊಬಿಟ್ಟೈತೆ. 7 ವರ್ಷ ಆಯ್ತಾ? 7 ವರ್ಷ, 10 ವರ್ಷನೇ ಲೆಕ್ಕ ಹಾಕೊಳ್ಳಿ, ಯಾವಾಗ್ಲೇ ಬಿಟ್ಬಿಟ್ಟಿರು ನೋಡಿ. ಇದು ಅಡ್ಗೆ ಮನೆ. ಅವಾಗ ಹೆಂಗಿತ್ತು ನೋಡಿ ಅಡ್ಗೆ ಮನೆ, ಯಾವ ತರ ಇತ್ತು. ನಾನ್ ಬೆಂಗಳೂರು ಬಂದು 1 ವರ್ಷ ಆದ್ಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬೆಂಗಳೂರಿಗೆ. ಇವಾಗ ಒಂದು ಇಲ್ಲಿ ಹಳೆ ಮನೆ ತೋರಿಸ್ತಾ ಇದೀನಿ. ಇವಾಗ ಬಾಡಿಗೆ ಮನೇಲಿ ಇದಾರೆ. ಆ ಬಾಡಿಗೆ ಮನೆ ಏನಿಲ್ಲ, ಅವ್ರು ನಮ್ ಚಿಕ್ಕಪ್ಪ ಆಗ್ಬೇಕು. ಬಾಡಿಗೆ ಏನಿಲ್ಲ, ಸುಮ್ನೆ ಹಂಗೆ ಮನೆ ಕಟ್ಕೋವರೆಗೂ ಇರಿ ಅಂತ ಬಿಟ್ಟವ್ರು. ಹಂಗೆ ಬಿಟ್ಟಿದಾರ ನೋಡಿ ಈ ತರ. ಆದ್ರೂ ನಮ್ಮ ಹಳ್ಳಿಗಳೆಲ್ಲ ಈ ತರ ಅವರು ರಿಲೇಷನ್ ಅಲ್ವಾ, ರಿಲೇಷನ್ ಎಲ್ಲ ಯಾರಾಗಿದ್ರೆ ಬಾಡಿಗೆ ಕೊಡ್ಲೇಬೇಕು. ಬನ್ನಿ ಆ ಮನೆ ತೋರಿಸಿ, ಇವ್ರ ಫ್ಯಾಮಿಲಿ ಎಲ್ಲ ತೋರಿಸ್ತೀನಿ. ಗೋಡೆ ಉಂಟಾಗಿರೋ ತೋರಿಸ್ಪಾ. ಗೋಡೆ ಉಂಟಾಗಿರೋದಾ? ನೋಡಿ ಶಾಲೆ ಇದು ಗೋಡೆ ಉಂಟಾಗೈತೆ. ಹಂಗೆ ಟಾರ್ಪಲ್ ಎಳೆಯೋದು ನೋಡಿ ಗೈಸ್, ಟಾರ್ಪಲ್ ಎಲ್ಲ ಎಳಿತಾಯಿದ್ದಾರೆ ನೋಡಿ. ಗೋಡೆ ಉಂಟಾಗೈತೆ. ಅದಕ್ಕೆ ಈಗ ಹಳೆ ಮನೆಯಲ್ಲಿ ನೋಡಿ, ಆ ಕಡೆ ಬೇರೆಯವ್ರದ್ದು ಮನೆ, ಗೋಡೆ ಎಲ್ಲ ಉಂಟೋಗಿ ಹಂಗೆ ಬಿಟ್ಬಿಟ್ಟವ್ರೆ ನೋಡಿ. ಎಲ್ಲ ಆ ಗಂಚಿಂದು ಮನೆ. ಇವಾಗೆಲ್ಲ ಎಲ್ಲೋದ್ರು ಮೋಡು, ಮತ್ತೆ ಎಲ್ಲರೂ ಸೀಟ್ ಮನೆ ಮೋಡ್ ಮನೆನೇ ಜಾಸ್ತಿ. ಇದು ಫಸ್ಟ್ ಉಂಟಾಗಿದ್ದ. ಬನ್ನಿ ಪಕ್ಕದಲ್ಲಿ ಹಂಗೆ ಅವ್ರ ಚಿಕ್ಕಪ್ಪರ ಮನೇನು ಐತೆ, ಚಿಕ್ಕಮ್ಮರ ಮನೇನು ಐತೆ, ತೋರಿಸ್ತೀನಿ ನೋಡಿ. ಪಕ್ಕದಲ್ಲೆಲ್ಲ ಇದು ಈ ತರ ಜಂಟಿ ಮನೆ. ಇದು ಹೊಡೆದಾಕ್ಬಿಟ್ಟು ಇಲ್ಲೇ ಕಟ್ಕೊಳ್ಳಿ ಅಂತ ಹೇಳ್ದೋ ನಾವು. ಬಟ್ ಆಗಲ್ಲ, ಹೊಡೆಯಕ್ಕೆ ಅವರು ಕೊಡಲ್ಲ ಅಂತಂದ್ರು. ಇಲ್ಲಿರೋದು ಅವ್ರ ಚಿಕ್ಕಪ್ಪನ ಮನೆ. ಅವ್ರ ಚಿಕ್ಕಪ್ಪರ ಅಲ್ಲಿ ಹೊಳ್ತಾವ್ರೆ. ಬಟ್ ಇಲ್ಲೂ ಚೆನ್ನಾಗವ್ರೆ ಚಿಕ್ಕಪ್ಪ. ಇವ್ರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಇವ್ರ ಜೊತೆ ಚೆನ್ನಾಗವ್ರೆ. ಇದೇ ಮನೇಲಿ ಹಬ್ಬ ಮಾಡೋದು, ಎಲ್ಲ ಒಂದೇ ಮನೇಲೆ ಮಾಡ್ತಾ ಇದ್ರು ನೋಡಿ. ಅವ್ರ ಚಿಕ್ಕಪ್ಪರ ಮನೆ ಯಾವ ತರ ಐತೆ, ಚೆನ್ನಾಗೈತೆ. ಇಲ್ಲಿ ಇದು ಅಡುಗೆ ಮನೆ ನಾರ್ಮಲ್. ಇಲ್ಲಿ ಮಾಮೂಲಿ ಒಂದು ಟಿವಿ, ಫ್ರಿಜ್ ನೋಡಿ. ಫ್ರಿಜ್ ಅಲ್ಲಿ ನಾನೇ ಕಾಣಿಸ್ತೀನಿ, ಸಕ್ಕತ್ತಾಗೈತೆ. ಫ್ರಿಜ್ ಅಲ್ಲಿ ಮಾತ್ರ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇದೊಂದು ರೂಮು. ಇಷ್ಟೇ ಅಲ್ಲ ಮುಂಚೆ, ಇದ್ರಲ್ಲಿ ಒಂದು 5-6 ಜನ. ಇದು ಮಾಮೂಲಿ ಬತ್ಲು ಮನೆ ಯಾವ ತರ ಐತೆ. ಹಳೆ ಮನೆ ಅಲ್ವಾ, ಹಳೆ ಮನೇಲಿ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇರೋದು ಗೈಸ್. ಇವಾಗ ಬನ್ನಿ ಅವ್ರದ್ದು ಇನ್ನೊಂದು ಧೂಳ್ ಕೂತ್ಕೊಬಿಡೈತಾ ನೋಡಿ. ಧೂಳಲ್ಲಿ ಇದಾಗ್ಬಿಡೈತೆ, ಹಂಗೆ ಕಿತ್ತು. ನೋಡಿದ್ರಲ್ಲ, ಹಳೆ ಮನೆ ಬಿಟ್ಬಿಟ್ಟವ್ರಲ್ಲ, ಬಿಟ್ಟಿರೋದಕ್ಕೆ ಆ ತರ ಕಾಣಿಸ್ತೈತೆ ನೋಡಿ. ಇದು ಅಷ್ಟೇ, ಇಲ್ಲಿಂದ
ಒಂದು ಮತ್ತೆ ಎರಡು ಮೂರು ಆ ಕಡೆ ಒಂದು ನಾಲ್ಕು. ಈ 4 ಮನೆನೂ ಜೈಂಟಿಲ್ ಕಟ್ಟಿರೋದು ಮನೆ ನೋಡಿ. ಎಲ್ಲ ಹಂಚಿನ ಮನೆ ಎಲ್ಲ ಜೈಂಟಿಲ್ ಕಟ್ಟಿ ಅದು ಹೊಡೆದಾಕಕ್ಕಾಗಲ್ಲ ಅಂತ ಒಂದು ಕಾರಣಕ್ಕೆ ಇವರು ಹೊರದತ್ರ ಹೋಗಿ ಮನೆ ಕಟ್ತವ್ರೆ. ಈಗ ಈ ಮನೆನ ಸಾಲದಲ್ಲಿ ಕಟ್ತವ್ರ ಇಲ್ಲ ದುಡ್ಡು ಇಟ್ಕೊಂಡ್ ಕಟ್ತವ್ರ ಅಂತ ಅದು ಒಂದು ವಿಚಾರಿಸೋಣ ಬನ್ನಿ ಗೈಸ್. ಇವಾಗ ಇವರು ಬಾಡಿಗೆ ಅದೇ ಅವ್ರ ಚಿಕ್ಕಪ್ಪವ್ರ ಮನೇಲಿ ಇದೀನಿ ಅಂದ್ರಲ್ಲ, ಇದು ಅವ್ರ ಚಿಕ್ಕಪ್ಪವ್ರ ಮನೆ ನೋಡಿ. ಚಿಕ್ಕಪ್ಪವ್ರ ಮನೇಲಿ ಯಾವ ತರ, ಇವರು ಅವ್ರ ಚಿಕ್ಕಮ್ಮ ಕೋಕಿಲ ಅಂತ, ಬಟ್ ಬಾಯಿ ಬಡ್ಕಿ ಜಾಸ್ತಿ, ಮಾತಾಡೋದ್ ಜಾಸ್ತಿ. ಇವರು ಅವ್ರಮ್ಮ ಪ್ರಜಾ, ನಮ್ಮ ತೋರ್ಸಂದಲ್ಲ ಪ್ರಜಾ ಅವ್ರ ಅಮ್ಮ, ಇವರು ಶಾಂತಮ್ಮವರು ಅಂತ. ಏನಂಟೆ ಚೆನ್ನಾಗಿದ್ದೀರಾ? ಇವರು ಚಿಕ್ಕಮ್ಮನ, ನಿಮ್ ಚಿಕ್ಕಮ್ಮ ಆಗ್ಬೇಕಂತೆ. ಅದು ಚಿಕ್ಕಮ್ಮ ಆಗ್ಬೇಕಾನೆ. ಅಯ್ಯ ಏನಾಗಲ್ಲ ತೋರ್ಸ್ರ ಅಲ್ಲಿ. ಅವ್ರ ಚಿಕ್ಕಮ್ಮ, ಪ್ರಜಾ ಅವ್ರ ಆಂಟಿ ಅವ್ರು, ಇವರು ಅವ್ರ ಚಿಕ್ಕಮ್ಮವರು. ಇವ್ರಿಬ್ರು ಇವ್ರ ಮಕ್ಳು. ಮತ್ತೆ ಅವ್ರ ಮಗ ಅದೇ ಹೇಳದ್ನಲ್ಲ ಲಾಸ್ಟ್ ಟೈಮ್ ಒಂದು ವಿಡಿಯೋ ತೋರಿಸಿದ್ನಲ್ಲ, ಮನ್ಮಥ ಅವ್ರ ಅಮ್ಮ ಇಲ್ಲ ಅವ್ರು ನೋಡಿ. ಇವರು ಮನ್ಮಥ ಅವ್ರ ಅಮ್ಮ ಅಂತ. ಇವರು ನಮ್ಮ ಪ್ರಜಾ ಅವ್ರ ಅಕ್ಕ. ಯಾಕಕ್ಕ ಹಂಗ್ ತಿರ್ಕೊಂಡಲ್ಲ ತಿರ್ಗಾಕ? ಗೈಸ್ ಇವಾಗ ನಾಷ್ಟ ಮಾಡ್ತವ್ರೆ ನೋಡಿ. ಇವಾಗ ನಾಷ್ಟ ಮಾಡ್ತವ್ರೆ, ಅಲ್ಲಿ ಕೆಲಸ ಮಾಡ್ತವ್ರಲ್ಲಿ, ಇಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡ್ತವ್ರಲ್ಲಿ. ಅಲ್ಲಿ ಹೋದ್ಮೇಲೆ ಅವ್ರ ಮನೆಯೆಲ್ಲ ತೋರಿಸ್ತೀನಿ. ಬಟ್ ಇವ್ನ ಏನೇನ್ ಕೆಲಸ ಮಾಡೋದ್ ಹಿಂಗೆಲ್ಲ ಅದೆಲ್ಲ ತೋರಿಸ್ತೀನಿ ರೀ. ಯಾಕಕ್ಕ ನೆತ್ತಿ ವಿಡಿಯೋಗೆ? ಗೈಸ್ ಇವರು ನಮ್ಮ ಪ್ರಜಾ ಅವ್ರ ಅಕ್ಕ, ನಮ್ಗೂ ಅಕ್ಕ ಇದ್ದಂಗೆ. ಏನ್ ಎಡಿಟ್ ಮಾಡ್ಲಿ? ಏನು ಇಲ್ಲ. ಮನ್ಮಥ ತಾಯಿ ನೋಡಿ ಇಬ್ರು. ಬೇಡ ಕಣಪ್ಪ. ಗೈಸ್ ಎಲ್ಲ ಊಟ ಎಲ್ಲ ಮಾಡೈತಿ. ಇವ್ರು ಇವಾಗ ಇಲ್ಲಿ ಅಡ್ಗೆ ಮಾಡ್ತವ್ರೆ ಮಧ್ಯಾಹ್ನಕ್ಕೆ ಊಟಕ್ಕೆ. ಅಲ್ಲ ನೋಡಿ ಮನ್ಮಥರ ಅವ್ವ ಹೋಗಿ ಔಸ್ಕೊಬಿಟ್ಟವ್ರೆ. ನಾನು ಹೇಳ್ದೆ ಪ್ರೀತಿಯಿಂದ ಹಿಂಗ್ ತಳ್ಳಿ ಅಂತ, ಅವ್ರು ಕೇಳ್ತಿಲ್ಲ. ಮನ್ಮಥರ ಅವ್ವ ನೋಡಿ ಔಸ್ಕೊಬಿಟ್ಟವ್ರೆ. ಇಲ್ಲಿ ಮಾಡ್ತವ್ರಲ್ಲ ಅಡ್ಗೆನ, ಸಾಂಬಾರ್ನ, ಅದಕ್ಕೆ ಔಸ್ಕೊಬಿಟ್ಟವ್ರೆ. ಬಾಮಶ ಹೋಗುವ. ಗೈಸ್ ಇವಾಗ ಬನ್ನಿ ಅವರು ಹೊಸ ಮನೆ ಕಟ್ಟುಕಕ್ ಹೋಗೋಣ. ಹೊಸ ಮನೆ ಕಟ್ಟುಕಕ್ ಹೋಯ್ತಾ ಇದೀನಿ. ಇವಾಗ ಅವ್ರದ್ದು ಹಳೆ ಮನೆ ಮತ್ತೆ ಇವಾಗ ಬಾಡಿಗೆ ಮನೇಲಿ ಇದ್ದಿದ್ದು, ಮತ್ತೆ ಇವಾಗ ಹೊಸ ಮನೆ ತಕ್ಕ ಹೋಗ್ತಾ ಇದ್ವಿ ಇಬ್ರುನು. ಇವಾಗ ಬನ್ನಿ ಅವ್ರ ಹೊಸ ಮನೆ ಎಲ್ಲ ತೋರಿಸ್ತೀನಿ ನಿಮ್ಗೆ, ಯಾವ ತರ ಕೆಲಸ ಮಾಡ್ತವ್ರ ಅಲ್ಲಿ. ಆಲ್ರೆಡಿ ಅರ್ಧ ಕೆಲಸ ಎಲ್ಲ ಮುಗ್ದೈತೆ, ಬಟ್ ಇವಾಗ ಲಿಂಟ್ಲ್ ಹಾಕ್ತವ್ರೆ. ಲಿಂಟ್ಲ್ ಹಾಕೋದು ತೋರಿಸ್ತೀನಿ ನೋಡಿ. ಅವರು ಹೊಸ ಮನೆ ಹತ್ರ ಬರ್ತಾ ಇದೀವಿ. ಟೆಂಪಲ್ ಎಲ್ಲ ಬಂದವ್ರೆ, ಲಿಂಟ್ಲ್ ಹಾಕ್ತಾ ಇದೀವಿ. ಲಿಂಟ್ಲ್ ಹಾಕಾದ್ಮೇಲೆ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಕೆಲಸ ಮಾಡ್ತಾರೆ, ಯಾವ ತರ ಕೆಲಸ ಮಾಡ್ತಾರೆ ಅಂತ. ಅವ್ರನ್ನು ಎಲ್ಲ ನಿಮ್ಗೆ ಅವ್ರದ್ದು ಯಾವ ತರ ಕೆಲಸ ಮಾಡ್ತಾರೆ, ಅವ್ರದ್ದು ದಿನಾಚರಿ ಯಾವ ತರ ಇರುತ್ತೆ ಎಲ್ಲಾನು ನಿಮ್ಗೆ ತೋರಿಸ್ತೀನಿ ಇವತ್ತು. ಬನ್ನಿ. ಒಂದು ಬೆಂಗಳೂರಲ್ಲಿ ಏನೇನ್ ಕೆಲಸ ಮಾಡ್ತಿಲ್ಲ, ಮತ್ತೆ ಇವಾಗ ಮನೆ ಕಟ್ಟಕ್ಕೆ ದುಡ್ಡು ಐತೆ ಇಲ್ವೋ, ಆತರ ಎಲ್ಲಾನು ತೋರಿಸ್ತೀನಿ ನಿಮ್ಗೆ. ಬನ್ನಿ ಗೈಸ್. ಇವಾಗ ತಾನೆ ಅವ್ರ ಹೊಸ ಮನೆ ಹತ್ರ ಬಂದಿದೀವಿ. ಅವ್ರ ಹೊಸ ಮನೆ ಯಾವ ತರ ಕಟ್ತವ್ರೆ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿ ಎಲ್ಲಾ ಕಡೆ ಇದಾಕವ್ರೆ ಗಳಗಳೆಲ್ಲ, ಲಿಂಟ್ಲ್ ಹಾಕ್ತಾರಲ್ಲ. ಮುಂಚೆನೆ ತೋರ್ಸ್ಬೇಕಾಯ್ತು ಅವ್ರದ್ದು ಎಲ್ಲ ಕಟ್ಟದ್ನ, ಬಟ್ ಅವಾಗ ಇವ್ನು ಇದ್ದಿಲ್ಲ. ಬೆಂಗಳೂರಾಗ ಕೆಲಸ ಮಾಡ್ಕೊಂಡು ವಾರಕ್ಕೊಂದ್ಸಲಿ ಬಂದು ಹೋಗುವ. ನೋಡಿ ಮಾಡ್ತವ್ರೆ. ಬಂದು ಇವ್ರಪ್ಪ, ಅವರು ನಮ್ಮ ಹುಡುಗರಪ್ಪ, ಇವರು ತಮ್ಮಯ್ಯಪ್ಪ ಅಂತ. ಬಟ್ ಹೆವಿ ಫೇಮಸ್, ಎಲ್ಲಾ ಕೆಲಸನೂ ಮಾಡ್ತಾರೆ ಅಲ್ಲಿ. ಅವ್ರ ಚಿಕ್ಕಪ್ಪ ರಾಜೇಶ್ ಅಂತ, ಅವ್ರ ಮಗುನ ಏನೋ ಲಾಸ್ಟ್ ವಿಡಿಯೋದಾಗ ತೋರಿಸ್ತೇ ಅಂದ್ಬಿಟ್ಟು ನಂಗೆ ಬೈತವ್ರೆ. ಏನೋ ಲಾಸ್ಟ್ ವಿಡಿಯೋದಲ್ಲಿ ಏನಂತಲ್ಲ? ಅಲ್ಲ ಹೈದರಾಬಾದ್ ಫೋನ್ ಮಾಡವನೆ. ಹೈದರಾಬಾದಲ್ಲಿ ಏನಂತ? ಹಿಂಗೆ ಮಗನೇ ಹಿಂಗೆ ಮೀನ್ ಹಿಂಗೆ ಎಂತಾರಲ್ಲ ಅಂತ. ಲಾಸ್ಟ್ ಟೈಮ್ ನೀರ ಮಾಡಿದೆ, ಮೀನ್ ಹಿಡಿಯೋದ ನಮ್ ಕೆರೆಲಿ. ಬಟ್ ವೈದ್ಕ ಒಬ್ಬ ಕೆಂಚಿಗಿದ್ನಲ್ಲ, ಕೆಂಚಿಗಿದ್ದು ಮಗ ಯಾರು ಫೋನ್ ಮಾಡಿ ಹೇಳ್ತಿದ್ರಂತೆ. ಅದಕ್ಕೆ ಹಿಂಗೆ ವಿಡಿಯೋದಾಗ ಬಂದವನೆ ಅಂತ. ನೋಡಿ ಅವ್ರ ಮನೆ ಇದು ಟ್ಯಾಂಕಿ. ಈಗ ಒಂದು ಸಿಂಪಲ್ ಆಗಿ ಮನೇನ ಕಟ್ಕೋತವ್ರೆ. ಬಾ ಮಚ್ಚ ಹಂಗೆ ತೋರ್ಸ್ಬೋದು ಏನೇನು ಅಂತ. ಗೈಸ್ ಇದು ಇನ್ನೂ ಕ್ಲಿಯರ್ ಆಗಿ ರೆಡಿ ಆಗಿಲ್ಲ ನೋಡಿ. ಮ್ಯಾಲ್ಗಡೆ ಮೋಡ್ಗೆ ಲಿಂಟ್ಲ್ ಹಾಕ್ತವ್ರೆ. ಇವಾಗ ನೋಡಿ ತೋರಿಸ್ತೀನಿ ಮನೆ. ಮಚ್ಚ ಏನದು ಫಸ್ಟ್ ಅಲ್ಲಿಂದ ತೋರಿಸ್ತೀನಿ. ಅದು ವಾಶ್ರೂಮ್, ನೀರ್ ಮನೆ ಮತ್ತೆ ವಾಶ್ರೂಮ್. ನೀರ್ ಮನೆ, ವಾಶ್ರೂಮ್ ಎಲ್ಲ ರೆಡಿ ಆಗಿ ಇದು ಫುಲ್ ಫಿನಿಶಿಂಗ್ ಆದ್ಮೇಲೆ ಅದು ನಿಮ್ದು ಗ್ರೂಪ್ ಆಯ್ತಾ ಅದೆಲ್ಲ ಇನ್ನು ಲೇಟು. ಬಟ್ ಅದು ಸದ್ಯ ಒಂದು 2 days ಬ್ಯಾಕ್ ಎಲ್ಲ ತೋರಿಸ್ತೀವಿ. ಇವರು ಮನೆ ಓಪನಿಂಗ್ ಎಲ್ಲ ಅದು ಒಂದು ವಿಡಿಯೋ ಮಾಡ್ತೀವಿ ಚೆನ್ನಾಗಿ. ಬಟ್ ಇವಾಗ ನಾರ್ಮಲ್ ಏನ್ ಕಟ್ಟಿದಾರೆ ಅದ ತೋರಿಸ್ತೀನಿ ಬನ್ನಿ. ಅದು ಇದು ಮಚ್ಚಿ, ಇದು ರೂಮ್ ನೋಡಿ. ಮಾಮೂಲಿ ಕಬೋರ್ಡ್ ಇದೇನು ಹುಸಿ, ದೇವ್ರ ಮನೆ. ಇದು ದೇವ್ರ ಮನೆ ನೋಡಿ ಗೈಸ್, ಇದು ದೇವ್ರ ಮನೆ. ಆತರ ಚಿಕ್ಕದಾಗಿ ಐತೆ. ಇದು ಇನ್ನೊಂದು ರೂಮ್. ಇದು ಇನ್ನೊಂದು ರೂಮ್. ಮೇಲ್ಗಡೆ ಸಜ್ಜ ಅಂದ್ರೆ ಐಟಮ್ ಏನಾರು ಮಡಿಕೊಳ್ಳೋಕೆ ಸಜ್ಜದಲ್ಲಿ ಮಾಡಿದವ್ರೆ. ಈ ಕಡೆನೂ ಸಜ್ಜ ಐತೆ ಮೇಲ್ಗಡೆ. ಇದು ಮಂದಿ ಇದು ಡೈನಿಂಗ್ ಹಾಲ್
ಸ್ವಲ್ಪ ಚಿಕ್ಕದೈತೆ. ಇದು ಓಪನ್ ಕಿಚನ್ ಇದು ಓಪನ್ ಕಿಚನ್. ಮೇಲ್ಗಡೆ ಐಟಮ್ ಮಡಿಕೊಳ್ಳಕ್ಕೆ ಇದು ಡೈನಿಂಗ್ ಹಾಲು ಚಿಕ್ಕಗೆ ಸಾಕೊಂಡವ್ರೆ. ಇದು ಹಾಲು ನೋಡಿ, ಇದು ಹಾಲು ಬರುತ್ತೆ. ಈ ಕಡೆ ಬಂದು ಟಿವಿ ಎಲ್ಲ ಈ ಕಡೆ ಮಡಿಕೊತಾರೆ. ಬಟ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ. ಈಗ ನಿಂಟ್ಲು ಹಾಕ್ತಾರಲ್ಲ ನೋಡಿ, ಎಲ್ಲ ನೀರೆಲ್ಲ ಸೋರ್ತೈತೆ. ಇನ್ನು ಸೌಂಡ್ ಬೇರೆ ಬರ್ತೈತೆ, ಹಾಚ್ಕೊಳ್ತೇವೆ ಬೆಡ್ಗಿಟ್ಟು. ನೋಡಿ ಗೈಸ್, ಈ ತರ ಒಂದು ಸಿಂಪಲ್ ಆಗಿ ಒಂದು ಮೋಡ್ ಹಾಕ್ತಾ ಇದಾರೆ. ಬಟ್ ಈ ಮೋಡ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಎಂಬುತ್ತಿ ಕೇಳೋಣ ಬನ್ನಿ ಗೈಸ್. ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ, ಯಾವ ತರ ನಿಂಟ್ಲು ಹಾಕ್ತವ್ರೆ ಮೇಲ್ಗಡೆ ಮೋಡ್ಗೆ ಅಂತ ಅದನ್ನು ತೋರಿಸ್ತೀನಿ ಈಗ. ಬನ್ನಿ ಹೋಗೋಣ. ಕಡಿ ಮಚ್ಚ ಹಂಗೆ ಕರ್ಕೊಂಡು. ಮೋಡ್ ಅದೇ ಮೋಡ್ಗೆ ಮೇಲ್ಗಡೆ ಲಿಂಟ್ಲ ಅದಕ್ಕೇನಂತಾರೆ? ಲಿಂಟ್ಲ ಅಂತಾನೆ ತಾನೇ ಹೇಳೋದು. ಇದು ಲಿಂಟ್ಲ ಇದು ಗೈಸ್ ಹಾಕ್ತವ್ರೆ. ಬಟ್ ನಿಧಾನಕ್ಕೆ ಹೋಗ್ಬೇಕು. ಮೆಟ್ಲೆಲ್ಲ ಹತ್ತು ಹೋಯ್ತಾ ಇದೀವಿ. ಅಣ್ಣ ನೀವು ಏನ್ ಕೆಲಸ ಮಾಡೋದು? ಇದು ಏನ್ ನಾಚಿಕೆ ಬಿಡಿ ಅಣ್ಣ, ಇದ್ರಲ್ಲಿ ಏನು ಇಲ್ಲ ಅಣ್ಣ. ನಾವು ನಾವು ಸೆಂಟ್ರಿಂಗ್ ಕೆಲಸ, ನೀವು ಮೇಲೆ ಇದು ಮೇಸ್ಟ್ರಿ. ನೀವ ಯಾರು? ಮೇಸ್ಟ್ರಿ ಯಾರು? ಚಂದ್ರಣ್ಣ. ನೀವು ಮೇಸ್ಟ್ರಿ ನಾ ಚಂದ್ರಣ್ಣ ಅವರೇ? ನಮ್ಮೂರ 30 ಮನೆ ಕಟ್ಟವ್ರೆ, ಎಲ್ಲ ಇವ್ರದೇನೆ. ನಮ್ಮೂರ 30 ಮನೆ ಕಟ್ಟಿದಾರ. ಯಾವ ತರ ಕಟ್ಟಿದ್ರ ಬಾಣ? ನಾಚ್ಕೊಬಿಡಿ ಹತ್ರ ಅಣ್ಣ. ಲಾಗ್ ನೋಡಿ ಗೈಸ್, ನಾವು ಲಾಗ್ ಮಾಡ್ತೇವೆ ಅಂದ್ಬಿಟ್ಟು ಯಾರು ಮಾತಾಡ್ತಾವಿಲ್ಲ ಕ್ಲೀನಾಗೆ. ದಿನಾಚರಿ ಏನಿದೆ, ನಾವೆಲ್ಲ ಕೆಲಸ ಮಾಡೋದು ಇದು. ಯಾಕಂದ್ರೆ ₹1 ದುಡಿತೀವಿ ಅಂದ್ರೆ ಅದು ಒಂದ್ ಕೆಲಸದಿಂದನೇ ದುಡಿತಾರೋದು. ಅದಕ್ಕೆಲ್ಲ ಹೇಳ್ಕೊಳಕ್ ಏನ್ ನಾಚಿಕೆ ಹೇಳಿ? ನಾವು ಒಬ್ರು ರೈತ ಮಕ್ಕಳಾಗಿ ನಾವ್ ಏನೇನ್ ಕೆಲಸ ಮಾಡ್ತೀವಿ ಎಲ್ಲ ಹೇಳ್ಕೊಡ್ತಾರೆ, ನಾಚಿಕೆನೆ ಕೊಡ್ಬಾರ್ದು. ನೋಡಿ ಈಗ ಮೋರ್ಗೆ ಇಲ್ಲೆಲ್ಲ ಕುಂಟಿ ಎಲ್ಲ ಕಟ್ಟಿ ಪೈಪ್ ಎಲ್ಲ ಹಾಕಿ ಇದೆಲ್ಲ ವೈರಿಂಗು. ಇವೆಲ್ಲ ವೈರಿಂಗ್ ಇದಾಕವ್ರೆ, ಕರೆಂಟ್ ವೈರಿಂಗ್ಗೆ ಮತ್ತೆ ವಾಟರ್ ಇದಕ್ಕೆ. ನೋಡಿ ಲಿಂಟ್ಲಿಂಗ್ ಹಾಕ್ತವ್ರೆ. ಇದೇನಂತಾರ ಅಣ್ಣ ಇದು ಹಾಕಕ್ಕೆ? ಮೋಲ್ಡ್ ಆಗ್ತಾ ಇದ್ರಿ. ಇನ್ನೊಂದ್ ಏನಂತಾರೆ? ಬರೀ ಮೋಡ್ ಅಂತಾನೆ ಹೇಳೋದಾ? ಮೋಡ್ ಅಂತಾನೆ ಹೇಳೋದು, ಬೇರೆ ಏನು ಅಂತ ಹೇಳಲ್ಲ. ಈಗ ಮೋಡ್ಗೆ ಯಾವ ಸಿಮೆಂಟ್ ಹಾಕ್ತಾರೆ? ಯಾವ ತರ ಚೆನ್ನಾಗಿದೆ ಇದು? ಅಲ್ಟ್ರಾಟೆಕ್. ಅದೇ ನಂಬರ್ 1. ನೀವು ಟೋಟಲ್ ಎಷ್ಟು ಮನೆ ಕಟ್ಟಿದ್ದೀರಿ? 50 ಮನೆ ನಮ್ ನಾಗವರದಲ್ಲಿ. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಣ್ಣ, ನಿಮ್ದು ಏನ್ ಎಕ್ಸ್ಪೀರಿಯನ್ಸ್ ಐತೆ? ಏನಿಲ್ಲ, ಚಿಕ್ಕದಿಂದ ಕೆಲಸ ಮಾಡ್ತೀವಿ. ಮಾಡ್ಕೊಂಡ್ ಬಂದಿದ್ದೀರಿ. ಇಲ್ಲಾಂದ್ರೆ ಒಂದ 200-300 ಮನೆ ಕಟ್ಟಿದ್ದೀರಾ? ಚಿಕ್ಕ ವಯಸ್ಸಿಂದ ಇದೆಲ್ಲ ಕೆಲಸ ಎಲ್ಲ ಕಲ್ತ್ಕೊಂಡು ಒಂದ್ 200-300 ಮನೆ ಕಟ್ಟವ್ರೆ. ಇಲ್ಲಿ ನಮ್ಮೂರ್ ಪಕ್ಕ ಅವ್ರ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀರಿ. ಲಾಸ್ಟ್ ಅಲ್ಲಿ ಏನ ನಂಬರ್ ಹಾಕಿರ್ತೀವಿ. ನಿಮ್ಗೆ ಯಾರು ಇದು ಅಕ್ಕಪಕ್ಕ ಊರಲ್ಲಿ ಯಾರು ಕಂಟೆಂಟ್ ಬರ್ತವೆ, ಆಲ್ಮೋಸ್ಟ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಲ್ವಾ, ಎಲ್ಲಾ ಕಡೆ ನೋಡ್ತಾರೆ. ನೋಡಿ ಐಸ್ ನೋಡಿ, ಇವಾಗ ಮೋಡೆಲ್ಲ ಹಾಕ್ತಿದಾರೆ. ಇಲ್ಲಿ ನೋಡಿ ಆ ಕಡೆಯಿಂದ ಚೆಲ್ಲುಗಡೆ ತಂದಿ ಹಾಕ್ತಿದಾರೆ. ಮೇಲ್ಗಡೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಹಾಕ್ತಿದ್ದಾರೆ. ನೋಡಿ ಇಲ್ಲೆಲ್ಲ ಕಬ್ಬಣ ಎಲ್ಲ ಕಟ್ಟಿದ್ದಾರೆ. ಕಾಲೆಲ್ಲ ನೋಡ್ಕೊಂಡ್ ಬರ್ಬೇಕು. ನೋಡಿ ಯಾವ ತರ ಬರುತ್ತೆ ಮೇಲ್ಗಡೆಯಿಂದ ಬರುತ್ತೆ, ಯಾವ ತರ ಬರುತ್ತೆ ನೋಡಿ. ಕಲ್ಲುಗಡೆ ನೋಡಿ ತಿಳ್ಕೊಂಡು ಹೋಗ್ತವ್ರೆ. ಅವ್ರಿಗೆ ಖುಷಿ ಆಯ್ತದೆ ಅಣ್ಣಂಗೆ ಮಾತ್ರ ನಾವು ವಿಡಿಯೋ ಮಾಡೋದು ನೋಡಿ ತೋರಿಸ್ತವ್ರೆ. ಬಟ್ ಇದ್ ಮಾಡ್ತವ್ರೆ. ಏನ್ ಬ್ರಾ, ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದಾವ್, ತೋರಿಸ್ತೀನಿ. ಬರ್ತೀನಿ ಕೆಳಗಡೆ ಬಂದು ಎಲ್ಲಾರು ತೋರಿಸ್ತೀನಿ ಗೈಸ್. ನೋಡೋಣ ಬನ್ನಿ. ಇವಾಗ ನೋಡಿ ಎಲ್ಲಾ ರೆಡಿ ಮಾಡ್ತವ್ರ. ಇಲ್ಲಿ ಮೇಲ್ಗಡೆ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಆನ್ ಮಾಡ್ತವ್ರೆ ಮಿಷಿನ್, ಜನರೇಟರ್ ನೋಡಿ. ಇಷ್ಟ ಮೇಲ್ಗಡೆ ಬಂತು. ಮೇಲ್ಗಡೆ ಬಂದಿಟ್ಟ ಇವಾಗ ಹೆಂಗ್ ಸುರ್ಕೋತಾರ ನೋಡಿ. 2 ಗಾಡಿನೂ ನಿಲ್ಸೋಣ ಹುಡುಗ ಪಾಪ. ನನ್ಗೆ ಒಂಥರ ಇದಾಯ್ತೈತೆ ಮೇಲ್ಗಡೆ, ಏನಾರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ನೋಡಿ ಯಾವ ತರ ಇದ್ ಮಾಡ್ತಾವನೆ ಒಬ್ಬ ಹುಡುಗ. ಇನ್ನೂ ಚಿಕ್ಕ ಹುಡುಗ ಅನ್ಸುತ್ತೆ, ಕಾಲೇಜು ಇಲ್ಲ ಸ್ಕೂಲು ಓದ್ಬೇಕಾಗಿತ್ತು, ಬಟ್ ಓದ್ತಾರ ಅನ್ಸುತ್ತಾ. ಗೈಸ್ ಇಲ್ಲಿ ಕೆಲಸ ಮಾಡ್ತಾರಲ್ಲ ಹುಡುಗನ ಹತ್ರ ಒಂದ್ ಸ್ವಲ್ಪ ಮಾತಾಡೋಣ ಬನ್ನಿ. ಏನು ಕನ್ನಡ ಬರುತ್ತಾ ಇಲ್ಲ ಕೇಳೋಣ. ಯಾವ ಸೈಡ್ ಅವರು ಅಂತ. ಮಗ ಯಾವ ಸೈಡ್ ನೀವು? ಚನ್ನಪಟ್ಟಣ. ಪಾಪ್ಯುಲರ್ ನಿಮ್ಮೂರು? ತಮಿಳ್ನಾಡಿನ ಬಂದು ಚನ್ನಪಟ್ಟಣದಲ್ಲಿ ಇರುದಾ? ಎಷ್ಟು ವರ್ಷ ಆಯ್ತಾ? 2 ವರ್ಷ. 2 ವರ್ಷ ಇಲ್ಲ ಇದ್ದೀರ ನೀವು? ಏನ್ ಮಾತ್ರನ ಇಲ್ಲ ನೀನು ಎಷ್ಟು ಏಜ್? 18. ಯಾಕೆ ಕಾಲೇಜ್ ಇಷ್ಟ ಇಲ್ಲ. ಈ ಕೆಲಸ ಇಷ್ಟ ಇದೆ. ಯಾವಾಗ ಮಾಡಿದ್ರೆ? 2 ವರ್ಷ. 2 ವರ್ಷದಿಂದ ಮಾಡ್ತಿದ್ದೀರಾ? ಬೇರೆ ಏನ್ ಕೆಲಸ ಮಾಡಲ್ಲ? ಬೇರೆ ಏನ್ ಕೆಲಸ ಮಾಡಕ್ ಬರುತ್ತಾ? ಇಲ್ಲ ಇದು ಮಾಡಕ್ ಬರುತ್ತೆ, ಅದು ಈ ಕೆಲಸ ಬಿಟ್ಟು ಎಲ್ಲ ಹೋಗಲ್ಲ. ಈ ಕೆಲಸ ನಿಮ್ಗೆ ಆಲ್ಮೋಸ್ಟ್ ಇಷ್ಟ ತುಂಬಾ ಇಷ್ಟ. ಓದ್ಬೋದಲ್ಲ? ಓದಿದೆ, ವಿದ್ಯೆ ಬರಲಿಲ್ಲ, ಅದಕ್ಕೆ ಓದಕ್ ಬಿಟ್ಟಿದೆ. ಇಷ್ಟರಲ್ಲಿ ಎಷ್ಟು ದುಡಿದ್ಯಾ? 800 ರೂಪಾಯಿ ಒಂದ್ ದಿವಸ. 2 ದಿವಸ ಹಾಕಿದ್ರೆ 1000 ರೂಪಾಯಿ. 1200 ರೂಪಾಯಿ. 1200 ರೂಪಾಯಿ. 1200 ರೂಪಾಯಿ ಪರವಾಗಿಲ್ಲ. 1200 ರೂಪಾಯಿ ಅಂದ್ರೆ ಏನ್ ಲಾಸೇ ಇಲ್ಲ. ಯಾಕಂದ್ರೆ 1200 ರೂಪಾಯಿ ಅಂದ್ರೆ ತಿಂಗಳಿಗೆ ಎಲ್ಲ ಅಂದ್ರೂ 35,000 ಅಲ್ಲೇ ದುಡ್ಡಾಗೋಯ್ತು.
ಇನ್ನೇನ್ ಮತ್ತೆ ಸಮಾಚಾರ? ನಾಷ್ಟ ಮಾಡ್ದ? ಆಯ್ತು. ಈ ಕೆಲಸ ಮಾಡೋದ್ರೆ ಮೈಕೈ ನೋವು ಎಲ್ಲ ಬರಲ್ಲ? ರೈತದೆ ಅವ್ರಿಗೆ ದುಡಿಬೇಕಂತ ದುಡಿಬೇಕು. ಚಿಕ್ಕ ಚಿಕ್ಕ ಹುಡುಗ ದುಡಿಬೇಕು, ಮೈಕೈ ನೋವು ಬಂದ್ರು ಎಲ್ಲ ಈ ತರ ಕೆಲಸ ಮಾಡ್ಬೇಕು ಅಂತ ಮಾಡ್ತಾವ್ರೆ. ಅವಾಗೆ ತೋರಿಸ್ನಲ್ಲ ನಿಮ್ಗೆ ನೋಡಿ, ಎಲ್ಲ ರೆಡಿ ಮಾಡ್ತಾವ್ರೆ. ಈಗ ಕಾಲ್ ಭಾಗ ಆಗೈತೆ, ಇನ್ನೂ ಒಂದ್ ಮುಕ್ಕಾಲ್ ಭಾಗ ಐತೆ, ಈಗ ಹಾಕ್ತಿದಾರೆ. ಬನ್ನಿ ಕೆಳಗಡೆ ಹೋಗಿ ಬೇರೆಯವ್ರದ್ದೆಲ್ಲ ಮಾತಾಡ್ಸೋಣ. ಗೈಸ್ ಇವಾಗ ಇಲ್ಲಿ ಅವ್ರನ್ನ ಮಾತಾಡ್ಸುವ ಅಂತ ಬಂದೆ, ಬಟ್ ಎಲ್ಲ ಕೆಲಸ ಮಾಡ್ತಾವ್ರೆ. ಇವರು ಫ್ರೀ ಟೈಮ್ ಅಲ್ಲಿ ಊಟಕ್ಕೆ ಕೂತ್ಕೋತಾರಲ್ಲ, ಅವಾಗ ಇವ್ರದ್ದು ಏನೇನು ಕೆಲಸ ಮಾಡ್ತಾರೆ, ಏನೇನು ಇದ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೆಲಸ ಮಾಡ್ತಾವ್ರೆ, ಅಲ್ಲೂ ಮ್ಯಾಗಡೆನೂ ಕೆಲಸ ಮಾಡ್ತಾವ್ರೆ. ಬನ್ನಿ ನಿಮ್ಗೆ ಲಾಸ್ಟ್ ಅಲ್ಲಿ ಇವ್ರದ್ದು ಏನೇನು ಕೆಲಸ ಮಾಡ್ತಾರೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಷ್ಟರಲ್ಲಿ ನಮ್ ಹುಡ್ಗಂದು ಇಂಟ್ರೋ ತಗೋಬೋಣ. ಅಂದ್ರೆ ಅವ್ನು ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಿದ್ದ ಅದೆಲ್ಲ ತೋರ್ಸ್ಕೊಡ್ತೀನಿ, ಅದೆಲ್ಲ ಇವಾಗ ಹೇಳ್ತೀನಿ ಬನ್ನಿ. ಗೈಸ್ ನಾನು ಅವಾಗ್ಲೇ ಹೇಳ್ದಂಗೆ ಸ್ಟಾರ್ಟಿಂಗು ಅವ್ರ ಮನೆ ತೋರಿಸ್ತೀನಿ, ನಾಳೆ ಮನೆ. ಅವಾಗ ಇವನ್ ಏನೇನ್ ಕೆಲಸ ಮಾಡ್ತವ್ರೆ, ಮಿಡಲ್ ಕ್ಲಾಸ್ ಹುಡುಗರು ಜೀವನ ಯಾವ ತರ ಇರ್ತಾರೆ ತೋರಿಸ್ತೀನಿ ಅಂದಲ್ಲ. ಬನ್ನಿ ಇವ್ನು ಯಾವ ತರ ಕೆಲಸ ಮಾಡವನೆ, ಇವನ ಹತ್ರ ದುಡ್ಡು ಐತಾ ಇಲ್ವಾ, ಸಾಲದಲ್ಲಿ ಬೆಲೆ ಕಟ್ತವ್ರೆ ಎಲ್ಲ ಕೇಳೋಣ ಬನ್ನಿ. ಕೆಲಸ ಮಾಡಿದೀನಿ ಮಚ್ಚಿ? ನಾನ್ ಕೆಲಸ ಮಾಡೋದು ಬೆಂಗಳೂರಲ್ಲಿ ಆಗ್ಲೇ ಒಂದು 4-5 ತರ ಕೆಲಸ ಮಾಡಿದೀನಿ. 4-5 ತರ? ಯಾವ ತರ? ಸ್ಟಾರ್ಟಿಂಗು ನಮ್ಮ ಅವನಂಗಿ ಸ್ಟುಡಿಯೋದ ಕೆಲಸ ಮಾಡಿದೀನಿ. ಸ್ಟುಡಿಯೋ ಕೆಲಸ ಕಲ್ತ್ಕೊಂಡು ಹೋಗಿ 1 ವರ್ಷ ಅಲ್ಲಿ ಮಾಡಿದೆ. ಅದಾದ್ಮೇಲೆ ಸಂಬಳ ಏನಿಲ್ಲ, ಕೆಲಸ ಕಲ್ತ್ಕೊಂಡ್ಮೇಲೆ ಅಂಗಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸ್ವಂತ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನ್ ಅಷ್ಟೊತ್ತಿಗೆ ಕಮಿಟ್ಮೆಂಟ್ ಇತ್ತಲ್ಲ, ಇಲ್ಲಿ ಮನೆ ಕಡೆ ನೋಡ್ಬೇಕಾಯ್ತು, ಮನೆ ಬಾಡಿಗೆ ಕಟ್ಬೇಕಾಯ್ತು, ಎಲ್ಲ ಕಮಿಟ್ಮೆಂಟ್ ಇತ್ತಲ್ಲ, ಅದರಿಂದ ಅಲ್ಲಿ ಬಿಟ್ಬಿಟ್ಟೆ, ಹೋಗ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಕೊರಿಯರ್ ಆಫೀಸ್ ಸೇರ್ಕೊಂಡಿದ್ದೆ. ಕೊರಿಯರ್ ಆಫೀಸ್ ಅಂದ್ರೆ ಇದು ಮಿಂತ್ರಾ ಕೊರಿಯರ್ ಆಫೀಸ್. ಅಲ್ಲಿ ಸ್ಕ್ಯಾನ್ ಮಾಡೋದು, ಔಟ್ ಸ್ಕ್ಯಾನ್ ಅಸೈನ್ ಮಾಡ್ಕೊಡೋದು ಹುಡುಗರಿಗೆ. ಡೆಲಿವರಿ ಹೋಯ್ತು ಅಲ್ಲಿ ಪ್ಯಾಕೇಜ್ ರೆಡಿ ಆಗಿರೋವು, ಬುಕ್ ಆಗಿರೋವು, ಅವನ ಅಸೈನ್ ಮಾಡ್ಕೊಡೋದು. ಅದಾದ್ಮೇಲೆ ಏನ್ ಮಾಡಿದೆ? ಅದ್ನು ಒಂದ್ ವರ್ಷ ಮಾಡಿದೆ. ಅಷ್ಟೊತ್ತು ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಯ್ತು. ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆದ್ಮೇಲೆ ಆ ಕೆಲಸನ ಬಿಟ್ಬಿಟ್ಟು ಬಂದು ನೆಕ್ಸ್ಟ್ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಸದ್ಯಕ್ಕೆ ಊರಿಗೆ ಬಂದಿದೆ. ಊರಲ್ಲಿ ಇದ್ದಿ ಆಮೇಲೆ ನೆಕ್ಸ್ಟ್ ಹೋಗಿ ಮೆಡಿಕಲ್ ಸೇರ್ಕೊಂಡೆ. ಮೆಡಿಕಲ್ಗೆ ಇದು 3ನೇ ಕೆಲಸ ಮೆಡಿಕಲ್ ನೋಡಿ. ಮೆಡಿಕಲ್ ಅಲ್ಲಿ ಏನೇನ್ ಮಾಡ್ದ ಅಂತ ಕೇಳೋಣ ಗೈಸ್. ಅವಾಗ ಒಂದು ಫೋನ್ ಬಂತು, ಪಾಪ ಫೋನ್ ಅಲ್ಲಿ ಮಾತಾಡ್ಲಿ ಅಂತ ಸುಮ್ಮನೆ. ಈಗ ಆಲ್ರೆಡಿ 3 ಕೆಲಸ ಮಾಡವನೆ. ಈಗ 4ನೇ ಕೆಲಸ ಯಾವ್ದು ಅಂತ ಕೇಳೋಣ ಬನ್ನಿ. 4ನೇದು ಮತ್ತೆ ಕೊರಿಯರ್ ಆಫೀಸ್ ಕೆಲಸ ಮಾಡ್ತಾ ಇದ್ನಲ್ಲ, ಅದೇ ಓನರ್ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ರು. ಆ ಓನರ್ ಹತ್ರ ಮತ್ತೆ ಹೋಗಿ ಡಿಸ್ಟ್ರಿಬ್ಯೂಟರ್ ಸಪ್ಲೈ ಮಾಡ್ತಾ ಇದೆ. ಅದು 1 ವರ್ಷ ಮಾಡಿ ಈಗ ಎಲ್ಲ ಸಾಕು ಅಂತ ಹೇಳ್ಬಿಟ್ಟು ಅಷ್ಟೊತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತ ಇಲ್ಲಿ ಬಂದು 1-2 ತಿಂಗಳು 3 ತಿಂಗಳು ಇಲ್ಲೇ ಇದೆ, ಊರಲ್ಲಿದ್ದೆ. ಊರಲ್ಲಿದ್ಮೇಲೆ ಆಮೇಲೆ ಹಿಂಗೆ ಯಾವ್ದೋ ಕಂಪ್ನಿ ಗಾಡಿ ಕೇಳ್ತವ್ರೆ ಅಂತ ಇದಾಗ್ಬಿಟ್ಟು ನಾನೇ ಒಂದು ಸ್ವಂತ ಹಾಕೋಣ ಅಂದ್ಬಿಟ್ಟು ಒಂದು ಇಂಟ್ರಾ ಗಾಡಿ ಹಾಕೊಂಡಿದ್ಯಾ? ಈಗ ಅದು ಲೋನ್ ಅಂತ ತಗೊಂಡಿದ್ಯಾ, ಕ್ಯಾಶ್ ಲೋನ್? 1 ಲಕ್ಷ ಡೌನ್ ಪೇಮೆಂಟ್, ಮಿಕ್ಕಿದ್ದೆಲ್ಲ ಲೋನು. ಅಷ್ಟೇ ಕೆಲಸ ಮಾಡಿರೋದು ಈಗ ಸದ್ಯಕ್ಕೆ ಅಷ್ಟೇ. ಇನ್ನೊಂದು ಕೆಲಸ ಮರ್ತ್ಬಿಟ್ಟವ್ರೆ ಮಧ್ಯದಲ್ಲಿ. ನಾನು ಜೊತೆಲಿ ಮಾಡ್ತಿದ್ದೆ ಆಗ ಬೆಂಗಳೂರಲ್ಲಿ ಇದ್ದಾಗ, ಬಟ್ ಅದೊಂದು ಹೇಳಿಲ್ಲ ಅವನು. ಯಾವಾಗ ಹೇಳ್ತಾನಪ್ಪ ಗೊತ್ತಿಲ್ವ ನಿನ್ಗೆ? ನೆನ್ಸು ನನ್ ಜೊತೆಲೆ ಡೆಲಿವರಿ ಕೆಲಸನೂ ಮಾಡೋನು. ನೈಟ್ ಟೈಮ್ ಊಟ ಅದನ್ನು ಮಾಡಿದೀನಿ, ಫುಡ್ ಡೆಲಿವರಿನೂ ಮಾಡಿದೀನಿ, ಎಲ್ಲಾ ತರನು ಕೆಲಸ ಮಾಡೋ ಗೈಸ್. ಅಂದ್ರೆ ಯಾಕೆಂದ್ರೆ ಚಿಕ್ಕ ವಯಸ್ಸಿನ ಜೊತೆಲೆ ಇದ್ದಿ, ಏನೇನ್ ಕೆಲಸ ಇವಾಗ್ಲೂ ಜೊತೆಲೆ ಇದೀವಿ. ಇದುವರೆಗೂ ನಾವೇನ್ ಕಿತ್ತಾಡ್ಕೊಂಡಿಲ್ಲ. ನಾವ್ ಒಂದು 5 ಜನ ಫ್ರೆಂಡ್ಸ್ ಇದೀವಿ. ಚಿಕ್ಕವರಿಂದನೂ ಹುಟ್ಟದಾಗಿಂದನೂ ಸ್ಕೂಲ್ ಓದ್ತಾವಿಂದ ಜೊತೆಲಿ ಇದೀವಿ. ಬಟ್ ಇನ್ನೂ 5 ಜನ ನಮ್ ಜೊತೆಲೆ ಇದಾರೆ. ಬಟ್ 10th ಬ್ಯಾಚ್ ವರ್ಗೂ ಒಂದಷ್ಟು ಜನ ಬೇರೆ ಬೇರೆ ಆಗಿದ್ದಾರೆ. ನಾವ್ ಮಾತ್ರ 5 ಜನ ಇದೀವಿ. ಪ್ರಜ್ವಲ್, ಇವನು ಕಾರ್ತಿಕ್ ಅಂತ, ಆಮೇಲೆ ಅರ್ಜುನ್ ಅಂತ, ಅದಾದ್ಮೇಲೆ ಚೇತನ್ ಅಂತ, ನಾವ್ 5 ಜನನು ಜೊತೆಲೆ ಇದೀವಿ. ಬಟ್ ಇವಾಗ ರೀಸೆಂಟ್ ಆಗಿ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಡೈಲಿ ಸಿಗುವು. ಯಾಕಂದ್ರೆ ನಾವು ಫುಡ್ ಡೆಲಿವರಿ ಎಲ್ಲ ಮಾಡಿದೀನಿ ನಾನು. ಬಟ್ ಅವ ಸಿಗುವ ಆ ಕೆಲಸನ ಮರ್ತ್ಬಿಟ್ಟು ನೋಡಿ ಹೇಳೇ ಇಲ್ಲ. ನಾವು ಎಕ್ಸ್ಟ್ರಾ ಇದಕ್ಕೆ ಫ್ರೀ ಟೈಮ್ ಅಲ್ಲಿ ಮಾಡ್ಕೊತಾ ಇದೆ, ಕೆಲಸ ಮಾಡ್ಕೊಂಡು ಫ್ರೀ ಟೈಮ್ ಅಲ್ಲಿ ಮಾಡ್ತಾ ಇದ್ದು. ಆಮೇಲೆ ಅದನ್ನೇ ಹೋಗ್ಬಿಟ್ಟು ಸ್ವಲ್ಪ ಒಂದ್ 3 ತಿಂಗಳು ಆ ಕೆಲಸನೂ ಮಾಡಿ ಅದನ್ನ ಬಿಟ್ಬಿಟ್ಟು ಆಮೇಲೆ ಮತ್ತೆ ಅಲ್ಲಿ ಮೆಡಿಕಲ್ ಹೋಗಿದ್ದೆ. ಅವಾಗ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕೆಲಸ ಮಾಡೋನೆ. ಬಟ್ ಇವಾಗ ಇಷ್ಟು ಮನೆ ಕಟ್ತಾನೆ, ಸಿಂಪಲ್ ಆಗಿ ಕಟ್ಕೋತಾವನೆ. ಅಂದ್ರೆ ಸಿಂಪಲ್ ಆಗಿ ಕಟ್ಸ್ತದಿಲ್ಲ, ಜೋರಾಗಿ ಕಟ್ಸ್ತದಿಲ್ಲ. ಸದ್ಯಕ್ಕೆ ಸಿಂಪಲ್ನೇ. ಬಟ್ ಒಂದು ಡೂಪ್ಲೆಕ್ಸ್ ಮನೆನೇ ಕಟ್ಸ್ಬೋದಾಯ್ತು. ಬೇಡ, ನಾವು ಡೂಪ್ಲೆಕ್ಸ್ ಅಲ್ಲಿ ಇರುವಷ್ಟು ಎಲ್ಲ ಅಷ್ಟೊಂದು ದೊಡ್ಡವರಲ್ಲ. ಸದ್ಯಕ್ಕೆ ಸಾಕು ನಮ್ಗೆ. ನಮ್ ಕೈಲಾಗಷ್ಟು ಮಾಡ್ಕೊಂಡಿದೀವಿ. ಮುಂದಕ್ಕೆ ಬೇಕಾದ್ರೆ ಮಾಡ್ಕೊಳ್ಳೋಣ, ಅದಕ್ಕೇನಿಲ್ಲ. ಈಗ ಮನೆ ಕಟ್ಸಕ್ಕೆ ಎಷ್ಟಾಯ್ತೈತೆ ಖರ್ಚು? ಈಗ ಸದ್ಯಕ್ಕೆ ಇಲ್ಲಿವರೆಗೂ ಏನೈತೆ ಕಾಂಕ್ರೀಟ್ ವರ್ಗು, ಈಗ ಇಲ್ಲಿವರೆಗೂ ಒಂದು 6-7 ಲಕ್ಷ ಆಗೈತೆ. 6-7 ಲಕ್ಷ ನನ್ನ ಹತ್ರ ಸ್ಟಾರ್ಟಿಂಗ್ ಒಂದು 2 ಲಕ್ಷ ಅಷ್ಟೇ ಇದ್ದು. ಹಂಗೆ ಮಾಡ್ತಾ ಮಾಡ್ತಾ ದುಡಿತಾ ಇದ್ದಂಗೆನೆ ದುಡ್ಡು ಅಲ್ಲಿಂದ ಅಲ್ಲಿ ಬಂದು ಅಲ್ಲಿಂದ ಅಲ್ಲಿ ಆಯ್ತೈತೆ. ಸೇವಿಂಗ್ ಮಾಡ್ಕೊಂಡು ಅಲ್ಲಿಂದ ಮಾಡ್ತಾ ಅಲ್ಲಿಂದ ಸೇವಿಂಗ್ ಏನಿಲ್ಲ, ಅಲ್ಲಿ ಮಾಡಿದ್ ಅಲ್ಲಿ ತಾವಂದ್ ಅಲ್ಲಿ ಆಗ್ತಾ ಇರೋದು ಅಷ್ಟೇ. ಇಷ್ಟು ವರ್ಷ ಕೆಲಸ ಮಾಡಿದ್ರೆ ಎಷ್ಟು ಸೇವಿಂಗ್ ಮಾಡಿದ್ದೆ?
ಯಾವ್ದೆಲ್ಲ ಸೇವಿಂಗ್ ಮಾಡ್ತಾ ಇದ್ದದ್ದು ಎಲ್ಲೆಲ್ಲ ಹೋಯ್ತು ಈ ಬರೀ ಬಾಡಿಗೆನೆ ಕಟ್ಬಿಟ್ಟಿದ್ದೀನಿ ನಾನು. ಬಾಡಿಗೆನೇ 6 ವರ್ಷ ಬಾಡಿಗೆನೆ ಕಟ್ಬಿಟ್ಟಿದ್ದೀನಿ. ಬಾಡಿಗೆ ಎಷ್ಟಿತ್ತು? ಬಾಡಿಗೆ ಮೊದ್ಲು ಒಂದೂವರೆ ವರ್ಷ 4,000 ಆಯ್ತು. ಅದ್ ಬಿಟ್ಮೇಲೆ ತಿರ್ಗಿ 4 ವರ್ಷ ಇಲ್ಲಿ 5 ವರ್ಷನೇ ಆಯ್ತು. 5 ವರ್ಷ 8,000 8,000 9,000 ಗಂಟ ಬರೀ ಬಾಡಿಗೆನೆ ಕಟ್ಟಿದ್ದೀನಿ. ಬಾಡಿಗೆ ಕಟ್ಟ 5 ವರ್ಷ ಬಾಡಿಗೆ. ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ ಬೆಂಗಳೂರು ಜೀವನ ಎಲ್ಲ ನೋಡ್ಕೊಂಡ್ ಬಂದು ಈಗ ಮನೇಲಿ ಇಲ್ಲೇ ಸೆಟ್ಲ್ ಆಗೋಣ ಅಂತ ಬಂದವನೆ. ಬಟ್ ಈ ಮನೆ ಕಟ್ಸಕ್ಕೆ ಎಷ್ಟಾಗ್ಬೋದು ಅಂತ ನಾನ್ ಕೇಳ್ತಾರೆ. ಇನ್ನು ಬೇಕು ಇವಾಗ ಎಷ್ಟಾಗೈತೆ, ಒಂದ್ 7 ಲಕ್ಷ 8 ಲಕ್ಷ ಗಂಟ ಹೋಗೈತಿ ಇವಾಗ. ಮುಂದಕ್ಕೆ ಇನ್ನೊಂದು 20 ಲಕ್ಷ ಬೇಕು. ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ರೆ, ಮೇಲ್ಗಡೆ ಅಂತ ಅಂದ್ರೆ ಇನ್ನೊಂದು 20 ಲಕ್ಷ ಬೇಕು. 20 ಲಕ್ಷ ಆಯ್ತಾ ಇವಾಗ ನಿನ್ನ ಹತ್ರ? ಇಲ್ಲ. ಮತ್ತೆ ಇಲ್ದೆ ಕೈ ಹಾಕಿದ್ಯಾ ಮನೆಗೆ? ಏನ್ ಮಾಡ್ಬೇಕಲ್ಲ, ನಮ್ದೊಂದು ಸ್ವಂತ ಮನೆ ಅಂತ ಇರ್ಬೇಕಲ್ಲ. ನಮ್ದು ಇದ್ರೆ ಊರ್ ಬಂದ್ರೆ ನಮ್ದು ಅಂತ ಐತಲ್ಲ ಅನ್ನೋ ಒಂದು ಖುಷಿ ಅಲ್ಲ, ಅದಕ್ಕೋಸ್ಕರ ಕಟ್ತಾರೆ. ನೋಡಿ ಇವಾಗ ಇಷ್ಟಕ್ಕೆ 6.5 ಲಕ್ಷ 7 ಲಕ್ಷ ಆಗೈತಂತೆ. ಫುಲ್ ಫಿನಿಶಿಂಗ್ ಆಗಕ್ಕೆ 20 ಲಕ್ಷ ಬೇಕು. ಬಟ್ ಅವನ ಹತ್ರ 20 ಲಕ್ಷ ದುಡ್ಡಿಲ್ಲ. ಹೆಂಗ್ ಅಂತೀಯ 20 ಲಕ್ಷ? ಲೋನ್ ಮಾಡೋಣ, ಲೋನ್ ಏನೋ ಒಂದ್ ಹಾಕೋದು, ಇಲ್ಲ ಅಂತಂದ್ ಏನೋ ಒಂದ್ ಮಾಡೋದು, ತಲೆ ಕೆಡ್ಸ್ಕೊಬಾರ್ದು. ಈಗ ನಿಮ್ಮ ದುಡ್ಡು ಮಾಡೋದು. ನಿಮ್ ಚಿಕ್ಕಪ್ತಿರೋ ಇಲ್ಲ ನಿಮ್ಮ ಅಣ್ತಂದಿರೋ ಯಾರು ಅವರೆಲ್ಲ ಮಾಡೋದು, ಏನ್ ಮಾಡ್ಬೇಕು ಮಾಡ್ತಾ ಇದಾರೆಲ್ಲ. ಅವ್ರು ಕೊಡೋದ್ ಕೊಟ್ಟವ್ರೆ. ಈ ಕಬ್ನ ಸಿಮೆಂಟ್ ಎಲ್ಲ ನಾನು ದುಡ್ಡೇ ಕೊಟ್ಟಿಲ್ಲ. ಅವ್ರದ್ದು ಇನ್ನು ಬ್ಯಾಲೆನ್ಸ್ ಐತೆ. ಹಿಂಗೆ ಮಾಡೋಷ್ಟ ಹೆಲ್ಪ್ ಮಾಡೋರೆಲ್ಲ ಮಾಡ್ತಾರೆ. ನೋಡಿದ್ರಲ್ಲ, ಒಬ್ರು ಮಿಡಿಲ್ ಕ್ಲಾಸ್ ಹುಡುಗ ಅಷ್ಟೆಲ್ಲ ಚಿಕ್ಕ ವಯಸ್ಸಿಂದ ಓದಿ ಮಧ್ಯದಲ್ಲಿ ಬಿಟ್ಟು ಈಗ ಮನೆ ಜವಾಬ್ದಾರಿ ಎಲ್ಲ ಒಬ್ನೇ ತಗೊಂಡಾದ್ಮೇಲೆ ಈ ತರ ಎಲ್ಲ ಕಷ್ಟ ಪಟ್ಟಿ ಮನೆ ಕಟ್ಸ್ತಾವನೆ. ನೋಡಿ, ಮಿಡಿಲ್ ಕ್ಲಾಸ್ ಹುಡುಗರು ಜೀವನ ಈ ತರ ಇರುತ್ತೆ. ಬಟ್ ಇನ್ನೂ ಮನೆ ಫಿನಿಶಿಂಗ್ ಆಗಿಲ್ಲ. ಫಿನಿಶಿಂಗ್ ಆದಾಗ ನಾನೇ ತೋರಿಸ್ತೀನಿ. ಗೈಸ್ ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಿದ್ದಾನೆ. ಮುಂದೆ ಏನಾಗುತ್ತೆ ನೋಡೋಣ. ಅನ್ನಿಸ್ತೈತ ನಿಂಗೆ ಲೈಫು? ಅನಿಸ್ತೈತೆ. ಏನ್ ನೋಡಿದೀವ, ನೀನ್ ನೋಡ್ತಾ ಇದೀವಿ ಏನಿಸ್ತೈತೆ ಅಂತ. ಗೈಸ್, ಮಿಡಲ್ ಕ್ಲಾಸ್ ಹುಡುಗರು ಜೀವನ ತುಂಬಾ ಕಷ್ಟನೇ ಐತೆ. ಬಟ್ ಅದೆಲ್ಲ ಅನುಸರಿಸ್ಕೊಂಡು ಮಾಡ್ಕೊಂಡಿದ್ದೀವಿ. ಎಲ್ಲ ರಿಸ್ಕ್ ತಗೊಂಡೇ ಮಾಡ್ಬೇಕು. ಬನ್ನಿ, ಈಗ ಇವನ್ ಲೈಫ್ ಈ ತರ ಇದೆ ಅಂತ ನಿಮ್ಗೆ ಗೊತ್ತಾಗೈತೆ. ಬಟ್ ಇಲ್ಲಿ ಮುಂದ್ಗಡೆ ಅವಾಗ್ಲೇ ಹೇಳಿದ್ನಲ್ಲ, ಕೆಲಸ ಮಾಡ್ತಾರಲ್ಲ ಅವ್ರ ಲೈಫ್ ಯಾವ ತರ ಐತೆ ಅಂತ ಕೇಳೋಣ. ಅವಾಗ್ಲೇ ಕೇಳ್ತಾ ಇದ್ದೆ, ಇವಾಗ ನೋಡೋ ಮೋಡ ಯಾವ ತರ ಐತೆ, ಮಳೆ ಬರೋ ತರ ಇದೆ. ಅದಕ್ಕೆ ಅವ್ರು ಕೆಲಸ ಮಾಡ್ತೀವಿ, ಆಮೇಲೆ ಮಾತಾಡ್ತೀನಿ ಅಂದ್ರು. ಅದಕ್ಕೆ ಕೆಲಸ ಮುಗಿಲಿ ಅವ್ರದ್ದು. ಲಾಸ್ಟ್ ಅಲ್ಲಿ ನಿಮ್ದು ಅವ್ರದ್ದು ಲೈಫ್ ಯಾವ ತರ ಕಷ್ಟ ಪಡ್ತಾರೆ ಅದೆಲ್ಲ ನಿಮ್ಗೆ ಈ ವಿಡಿಯೋದಲ್ಲೇ ನಿಮ್ಗೆ ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ ಆ ಕಡೆ. ಗೈಸ್, ಅವ್ರದ್ದು ಕೆಲಸ ಎಲ್ಲ ಮುಗೀತು. ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ, ಎಲ್ಲ ಪ್ಯಾಕ್ ಮಾಡ್ತವ್ರೆ, ಎಲ್ಲ ತುಂಬ್ಕೋತವ್ರೆ ಟೆಂಪೋಗೆ. ನೋಡಿ, ಇದು ಇವಾಗ ತುಂಬ್ತಾರೆ, ಇನ್ನೇನು ಹೋಗ್ತವ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು. ನಾವು ತೋರಿಸಿ ಬನ್ನಿ ಅವ್ರೇನೇನ್ ಕೆಲಸ ಮಾಡ್ತಾರೆ ಅದೆಲ್ಲ ಅವಾಗ ಕೇಳೋಣ ಅನ್ಕೊಂಡೆ. ಇವಾಗೆಲ್ಲ ಊಟ ಮಾಡ್ಕೊಂಡು ಆದ್ಮೇಲೆ ಕೇಳ್ತೀನಿ. ಮೇಲ್ಗಡೆ ಲಿಂಟ್ಲೆಲ್ಲ ಹಾಕೋರೆ, ಅದನ್ನು ತೋರಿಸ್ತೀನಿ ಯಾವ ತರ ಹಾಕೋರೆ ಅಂತ ಮೋಡ್ನ ಮಾಡ್ಬೇಕು. ಹಿಂಗೆ ಏನ್ ಕಣ ಏನ್ ಚೆನ್ನಾಗ್ ಕಾಮಿಡಿ ಮಾಡ್ತಾ ಇದೀರಿ. ನನ್ನ ಬಂದು ಫೋನ್ ಹಿಡ್ಕೊಂಡ್ ನಿಂತಾರಲ್ಲ, ಅವ್ರು ಕರ್ಕೊಂಡು ಹೋಗಿ ಕೆಲ್ಸಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ. ಫೋನೇ ಬರ್ಲಿಲ್ಲ, ಫೋನ್ ಬಂದಿರ್ತಾರೆ, ಆಕ್ಟಿಂಗ್ ಮಾಡ್ತಾ ಇರೋದು. ನೋಡೋ ಫೋನ್ ಹೆಂಗ್ ಹಿಡ್ಕೊಂಡಿರೋಳಲ್ಲಿ. ಸುಮ್ನೆ ನಾವು ಈಗ ವಿಡಿಯೋ ಮಾಡ್ತಾ ಇದ್ಬಿಟ್ಟು ಫೋನ್ ಹಿಡ್ಕೊಂಡ್ಬಿಟ್ಟಿದ್ರು. ಓಕೆ ಓಕೆ, ಪೇಮೆಂಟ್ ಮಾತಾಡಿದ್ವಿ ನೋಡಿ, ಒಳ್ಳೆ ಪೇಮೆಂಟ್ 600 ರೂಪಾಯಿ ಅಂತ. ನೋಡು, ಫೋನೇ ಬಂದಿಲ್ಲ. ನೋಡು, ಫೋನೇ ಬಂದಿಲ್ಲ ಅಂದ್ರೆ ಫೋನ್ ಹಿಡ್ಕೊಂಡು ಬಿಸಿ ಆಗ್ಬಿಟ್ಟವ್ರೆ ಸುಮ್ನೆ. ನೋಡಿ, ಇವನು ಅಷ್ಟೇ, ಫೋನ್ ಬಂದಿಲ್ಲ. ಇಲ್ಲಿ ಯಾವ ಹುಡುಗಿರಿಲ್ಲ ಅಂದ್ರೆ ಸುಮ್ನೆ ರೆಡಿ ಆಗಿ ಬಂದವನೆ. ಯಾರು ಹುಡುಗಿರಿಲ್ಲ ಕಣ. ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಯ್ತವ್ರೆ. ಅಣ್ಣ, ಎಷ್ಟು ವರ್ಷ ಮಾಡ್ತಾ ಇದ್ರಿ ಅಣ್ಣ ನೀವು? ಆಯ್ತಾ, ಒಂದು 2 ತಿಂಗಳು 3 ತಿಂಗಳು ಆಯ್ತು. ನೀವು ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ಯಾರಲ್ವಾ ಇಲ್ಲಿ ಇದಾರ? ಅವರೆಲ್ಲಿದ್ದಾರೆ? ಎಲ್ಲ ಚನ್ನಪಟ್ಟಣ. ನೀವು ಇದು ಮೇಸ್ಟ್ರು ಯಾರು ಅಣ್ಣ? ಇದಕ್ಕೆ ಮೇಸ್ಟ್ರು ಮನೆ ಮಲ್ಗವ್ರೆ. ಅವ್ರ ಮನೆ ಮಲ್ಕೊಳ್ಳೋದು, ನೀವು ಕೆಲಸ ಮಾಡ್ತಾರೆ, ಬೆಳಿಗ್ಗೆ ನೋಡ್ಕೋತಾರೆ, ಹಾಕ್ಬಿಟ್ಟು ನೋಡ್ ಕಡೆ ಬೇಕಂದ್ರೆ ಹಾಕೋದು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು 2 ಬೀರ್ ಹಾಕೊಂಡು ಮಲ್ಕೊಬಿಡ್ತೀನಿ. ಎಣ್ಣೆ ಬೇರೆ ಎಲ್ಲ ಹಾಕ್ತಿರಣ್ಣ? ಹಾಕ್ಲೇಬೇಕು, ಏನ್ ಮಾಡ್ತೀಯಪ್ಪ, ಕಸ ಸುಖ. ಇಲ್ಲಾಂದ್ರೆ ಕೆಲಸ ಮಾಡಕ್ ಆಗಲ್ಲ, 1-2 ಬೇಕೇ ಬೇಕು. ಹೌದಾ ಅಣ್ಣ? ಡೈಲಿ ದಿನ ಇರುತ್ತಾ ಇಲ್ಲ ತಿಂಗಳಲ್ಲಿ? ಡೈಲಿ ಇರ್ತದೆ, ಬಟ್ ಇಲ್ಲಾಂದ್ರೆ ಒಂದು ಶನಿವಾರ ಮಂಗಳವಾರ ಡೌಟ್. ದಿನ ಪರ್ಮನೆಂಟ್ ಇರ್ತದೆ, ಪರ್ಮನೆಂಟ್ ಕೆಲಸ ಇರುತ್ತೆ. ಡೈಲಿ ಎಷ್ಟು ದುಡಿತೀರಣ್ಣ? ಡೈಲಿ 8 ರೂಪಾಯಿ ಪೇಮೆಂಟ್, 100 ರೂಪಾಯಿ, 1000 ರೂಪಾಯಿ. ನೀವ್ ಯಾವ ಸೈಡ್ ಅವ್ರಣ್ಣ? ನಾವು ಯಾವ ಸೈಡ್? ಒಂದು ಚನ್ನಪಟ್ಟಣ ವಿಷಪ್ರೇಮಿ ಕೋರ್ಟ್ ಆಬಾಜಿ. ನಿಮ್ಮೂರು? ನಮ್ಮೂರು ಬಂದಿ ತಿರ್ನಾಮಳೆ, ಹುಟ್ಟಿ ಬೆಳೆದ ಚನ್ನಪಟ್ಟಣ. ಎಲ್ಲ ನಮ್ಮಪ್ಪ. ಇದೆಲ್ಲ ಕಷ್ಟ ಅನ್ಸಲ್ವಾ ಮಾಡಕ್ಕೆ? ಕಷ್ಟನೇ, ಏನ್ ಮಾಡೋದು, ದುಡಿಬೇಕು. ಇವಸಲೆ ಮುಂದಕ್ಕೆ ಏನ್ ಮಾಡೋದು, ಏನ್ ಮಾಡ್ತೀರಾ? ನೋಡಿದ್ರಲ್ಲ, ಒಬ್ರು ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ. ಅವ್ರ ತರ ಫ್ರೀ ಆಗಂತೂ ಕುತ್ಕೊಳಕ್ ಆಗಲ್ಲ. ತೋರ್ಸಂಗೆ ಅವ್ರನ್ನ, ಅವ್ರ ತರ ಫ್ರೀ ಆಗಿ ಕುತ್ಕೊಳಕ್ ಆಗಲ್ಲ. ನೋಡಿ, ಈ ತರ ಎಲ್ಲ ಫುಲ್ ಕಷ್ಟಪಟ್ಟು ಮಾಡ್ತವ್ರೆ. ಅಣ್ಣಂಗೆ ಒಂದು ನಮ್ ಕಡೆಯಿಂದ ವಾಟ್ಸಪ್ ತಗೊಂಡು. ಸರಿ ಅಣ್ಣ. ಸರಿ ಅಣ್ಣ. ಗೈಸ್, ಫೈನಲಿ ಮೇಲ್ಗಡೆ ಮೋಡು ಎಲ್ಲ ಬೆಟ್ ಆಗಿದೆ.
ಕೆಳಗಡೆ ಎಲ್ಲ ಪ್ಯಾಕಿಂಗ್ ಮಾಡ್ಕೋತವ್ರೆ. ಅವ್ರು ಊಟ ಮಾಡ್ತಿರೋ ಬಟ್ ಮೇಲ್ಗಡೆ ತೋರ್ಸೋಣ ಅಂತ ಬಂದಿದ್ದೀನಿ ಇವಾಗ. ಬನ್ನಿ ನಮ್ಮ ಹುಡುಗನ ಫೈನಲ್ ಆಗಿ ಮಾತಾಡ್ಸ್ಕೊಳ್ಳೋಣ. ಹಿಂಗೈತಪ್ಪ? ಹಿಂಗೈತ್ ಮಾವನ್ ಕೆಲ್ಸ ಆಗೈತೆ. ಅದೇ ಸದ್ಯಕ್ಕೆ ಇವಾಗ ಫಿನಿಶಿಂಗ್ ಆಯ್ತಲ್ಲ ಮೇಲ್ಗಡೆ ಬೆಡ್ ತಟ್ಟಿ? ಎಲ್ಲಿ ಇವಾಗ ಬರೀ 20% ಆಗಿದೆ ಅಷ್ಟೇ ಕಣಪ್ಪ. ಇನ್ನು ಮುಗಿಯೋದು 80% ಐತೆ. ಅದ್ ಮುಂದೆ ನಾವು ನೋಡ್ಬೇಕು. ಅವ್ರು ಇಷ್ಟ ಖುಷಿ ಪಡೋ ಆಗೈತಲ್ಲ. ಆಗಿರುತ್ತೆ ಅದೇ ಸದ್ಯಕ್ಕೆ ಮನೆ ಅಂತ ಆಗೈತಲ್ಲ, ಸದ್ಯಕ್ಕೆ ಈಗ ಕಾಂಕ್ರೀಟ್ ಆಗೈತೆ, ಇಷ್ಟು ಖುಷಿ ಪಡೋಣ. ಮುಂದದ್ ಮಾಡೋಣ. ರೈಸ್ ನೋಡಿ ಎಲ್ಲ ಫಿನಿಶಿಂಗ್ ಆಗೈತೆ ರೈಸ್. ಆದ್ರೂ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಲ್ಲೆಲ್ಲೋ ದುಡ್ಡೆಲ್ಲ ಕೂಡಿಕ್ಕಿ ಸಣ್ಣ ಪುಟ್ಟ ಕೆಲಸ ಮಾಡಿ ಮನೆಯೆಲ್ಲ ಫಿನಿಶಿಂಗ್ ಮಾಡಿಸ್ತಾನೆ, ಕಳಿಸ್ತಾವನೆ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಲವ್ ಯು ಆಲ್. ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರು. ಲವ್ ಯು ಆಲ್ ಅಂಡ್ ಬಾಯ್ ಬಾಯ್.